ಸಮಾರಂಭದ ಉದ್ಘಾಟಕರು, ಸರ್ಕಾರದ ಅತ್ಯಂತ ಶ್ರೇಷ್ಠವಾದಂಥ ಮುಖ್ಯಮಂತ್ರಿಗಳು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಸಿದ್ದರಾಮಯ್ಯನವರೇ, ಈ ಸಮಾರಂಭದ ಅಧ್ಯಕ್ಷ ವಹಿಸಿದಂಥ ಶಾಸಕ ಮಿತ್ರರೇ, ಶ್ರೀವತ್ಸ ಅವರೇ, ವೇದಿಕೆ ಮೇಲೆ ಆಸೀನಂಥ ಸಚಿವರಾದಂಥ ತಂಗಡಿಗವರೇ, ವೆಂಕಟೇಶ್ ಅವರೇ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ತನ್ವೀರ್ ಸೇಠ್ ಅವರೇ, ವೇದಿಕೆ ಮೇಲೆ ಆಸೀನಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಾವೆಲ್ಲ ಭಾಳ ಪುಣ್ಯ ಮಾಡಿ ಅಂತೇಳಿ ನಾನು ಭಾವಿಸಿದ್ದೀನಿ. ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಜೀವನದಲ್ಲಿ ಆವಾಗ ಸಿಗ್ತಾವೆ. ಅಂಥ ಕಾರ್ಯಕ್ರಮ ಇವತ್ತು ಈ ದಸರಾ ಹಬ್ಬವನ್ನು ವೀಕ್ಷಿಸುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ, ದಸರಾ ಹಬ್ಬವನ್ನು ವೀಕ್ಷಿಸುವಂಥ ಕಾರ್ಯಕ್ರಮ ಅಂಥೇಳಿ ನಾನು ಭಾವಿಸಿದ್ದೀನಿ. ಕರ್ನಾಟಕ ರಾಜ್ಯದ ಐತಿಹಾಸಿಕ ಮತ್ತು ಸ್ವಾತಂತ್ರ್ಯ ಶ್ರೀಮಂತ ಪರಂಪರೆಯ ಸಂಕೇತವೇ ಮೈಸೂರು ದಸರಾ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕಾಗಿದೆ. ಇದು ಕನ್ನಡ ನಾಡಿನ ಅತ್ಯಂತ ಹೆಮ್ಮೆ ಪಡುವಂಥ ಕನ್ನಡಿಗರಾದ ನಾವು ಈ ಮೈಸೂರು ದಸರಾ ಕೇವಲ ರಾಜ್ಯ ರಾಷ್ಟ್ರಕ್ಕೆ ಸೀಮಿತ ಅಲ್ಲ, ಇಡೀ ಜಗತ್ತಿನಲ್ಲೇ ಸಹಿತ ಮೈಸೂರು ದಸರಾದ ಬಗ್ಗೆ ನಾವೆಲ್ಲ ಕಡೆಗೆ ಹೋದಾಗ ಕೇಳುವಂಥ ಒಂದು ವಿಚಾರವನ್ನು ನೆನಪು ಮಾಡಿಕೊಳ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೈಸೂರು ಕಾಲಿಟ್ಟಾಗ ನಾವು ಮೈಸೂರದಲ್ಲಿದ್ದೀವೋ ಯಾವುದೋ ಒಂದು ದೊಡ್ಡದಾದಂಥ ಹಿಂದಿನ ಇಂದ್ರಪ್ರಸ್ಥ ಇದರಲ್ಲಿದ್ದೀವೋ ಅನ್ನೋದು ಒಂದು ತಿಳಿಲ್ಲ. ಅಷ್ಟೊಂದು ಉತ್ತಮವಾದಂಥ ಇವತ್ತು ಈ ಮೈಸೂರು ದಸರಾ ಕಾರ್ಯಕ್ರಮ ನಡೆದಿದೆ. ಮತ್ತೆಲ್ಲ ಕಡೆಗೆ ಈ ಹಬ್ಬವನ್ನು ಕನ್ನಡ ನಾಡಿನ ವಿಶೇಷ ಕಲಾ ಪರಂಪರೆ ಮತ್ತು ದೇಶಿ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಪರಿಚಯಿಸುವಂಥ ಶ್ರೀಮಂತಿಕೆಯನ್ನು ಮೈಸೂರು ಹೊಂದಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಮೈಸೂರಲ್ಲಿ ಇರುವಂಥ ಜನ ನಿಜವಾಗಿ ನಾವು ಹೇಳ್ತಿಲ್ಲ, ಮೈಸೂರು ನೀವು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಕನ್ನಡಿಗರೆಲ್ಲ ಹೆಮ್ಮೆ ಪಡೆಯುವಂಥ ಏನಾದರೂ ಒಂದು ಹಬ್ಬ ಇದ್ದರೆ ಅದು ದಸರಾ ಹಬ್ಬ ಅನ್ನುವಂಥದ್ದನ್ನು ನಾವು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ವಿಜಯನಗರ ಸಾಮ್ರಾಜ್ಯದಿಂದ ಪ್ರಾರಂಭವಾಗಿ ಮೈಸೂರು ರಾಜ್ಯ ಒಡೆಯರ ಅರಸ ಕಾಲದಿಂದ ಪ್ರಖ್ಯಾತಗೊಂಡ ಇದು ವಿಶ್ವವ್ಯಾಪಿಯಾಗಿದೆ. ಕನ್ನಡದ ಎಲ್ಲ ಭಾಗದ ಜನರನ್ನು ಒಗ್ಗೂಡಿಸುವ ಹಬ್ಬ ಮೈಸೂರು ದಸರಾ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ, ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅತ್ಯಂತ ಹೆಚ್ಚು ಕಾಳಜಿಯನ್ನು ತೆಗೆದುಕೊಂಡು ಮೈಸೂರು ಬಗ್ಗೆ, ಮೈಸೂರದ ಹಬ್ಬದ ಬಗ್ಗೆ ಅಥವಾ ಇಲ್ಲಿ ಮೈಸೂರಿಗೆ ಆಗಬೇಕಾದಂಥ ಕೆಲಸಗಳ ಬಗ್ಗೆ ಸದಾ ವಿಚಾರವನ್ನು ಮಾಡುತ್ತಿರುವಂಥ ಮುಖ್ಯಮಂತ್ರಿಗಳು ಈ ನಾಡಿಗೆ ಇನ್ನಷ್ಟು ಮೆರುಗು ತಂದು ಕೊಟ್ಟಾರಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ, ನಾಡಿನ ಪರವಾಗಿ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ ಮುಖ್ಯಮಂತ್ರಿಗಳಿಗೆ. ಅದ್ರ ಕೂಡ ಇವತ್ತು ತಂಗಡಿಗೆ ಅವರು ಕೆಲವು ವಿಚಾರಗಳನ್ನ ಹೇಳ್ಯಾರ. ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿ ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಯಾರ. ಭಾಳ ಇವತ್ತೇನೆಂದ್ರೆ ವೆಂಕಟೇಶ್ ಕುಮಾರ್ ಅವರಿಗೆ ಏನು ವಿದ್ವಾನ ಒಂದು ಈ ಪದವಿಯನ್ನು ಕೊಟ್ಟಲ್ಲ, ಇದು ನಿಜವಾಗಿ ನಾವು ಹೆಮ್ಮೆ ಪಡುವಂಥದ್ದು. ವೆಂಕಟೇಶ್ ಕುಮಾರ್ ಅವರಿಗೆ ಅನೇಕ ಸಂದರ್ಭಗಳಲ್ಲಿ ಅನೇಕ ರೀತಿಯಿಂದ ಅವರಿಗೆ ಪ್ರಶಸ್ತಿಗಳು ಸಿಕ್ಕಿರ್ಬೋದು, ಬೇರೆ ಬೇರೆ ಇದರಲ್ಲಿ ಸಿಕ್ಕಿರ್ಬೋದು. ಆದರೆ ಮೈಸೂರು ದಸರಾದಲ್ಲಿ ಅವರಿಗೆ ಪ್ರಶಸ್ತಿ ಸಿಕ್ಕಿದೆಯಲ್ಲ, ನಿಜವಾಗಿ ಜೀವನದಲ್ಲಿ ಅವರೆಲ್ಲ ಅವರ ಬಗ್ಗೆ ನಾವು ಹೆಮ್ಮೆ ಪಡೋದಲ್ಲ, ವೆಂಕಟೇಶ್ ಕುಮಾರ್ ಅವರು ಸಹಿತ ಅನೇಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದರೂ ಸಹಿತ ಈ ದಸರಾ ಹಬ್ಬದಲ್ಲಿ ಪ್ರಶಸ್ತಿಯನ್ನು ಪಡೆದಾರೆ. ನಿಜವಾಗಿ ಅದು ಹೆಮ್ಮೆ ಅಂಥದ್ದು. ಮತ್ತು ಅದರಲ್ಲಿ ಯಾವ ರೀತಿಯಿಂದನೂ ಒಂದು ಸಣ್ಣ ಪುಟ್ಟ ಲೋಪಸಾರಿ ಇರಲಿಕ್ಕಿಲ್ಲ. ಇಂಥ ಒಂದು ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಕುಮಾರ್ ವಿದ್ವಾನ್ ಅನ್ನುವಂಥ ಒಂದು ಪದವಿಯನ್ನು ಕೊಟ್ಟು ಗೌರವಿಸಿರಲ್ಲ. ಅದಕ್ಕೆ ದಸರಾ ಹಬ್ಬದ ಕಮಿಟಿಯವರಿಗೆ ಮತ್ತು ನಾಡಿನ ಜನತೆಗೆ ನಿಮಗೆಲ್ಲರಿಗೂ ನಾನು ಅನೇಕ ರೀತಿಯ ಅಭಿನಂದನೆ ಸಲ್ಲಿಸ್ತೀನಿ. ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ. ಇವತ್ತು ಬೆಳಗ್ಗೆ ಹುಬ್ಬಳ್ಳಿಯನ್ನು ಬಿಟ್ಟು ಮೈಸೂರು ಮುಟ್ಟಬೇಕಾದ್ರೆ ಇಷ್ಟೊತ್ತಾಯಿತು. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹಿಂದೆಲ್ಲ ವಿದ್ಯಾರ್ಥಿಗಳಿದ್ದಾಗ ರಾಜ್ಯ ಮಟ್ಟದಲ್ಲಿ ಇಲ್ಲೆಲ್ಲ ಸ್ಪೋರ್ಟ್ಸ್ ಹಾಕಿದ್ದು. ನಾನು 2 ಸರಿ ಹೈಸ್ಕೂಲ್ ಹೊತ್ತಿಂದ ಕಬಡ್ಡಿಯನ್ನು ಆಡ್ಲಿಕ್ಕೆ ಮೈಸೂರಿಗೆ ಬಂದಿದ್ದೆವು, ಕಬಡ್ಡಿ ಆಟವನ್ನು ಈ ದಸರಾ ಸಲುವಾಗಿ. ಅಂದಿನಿಂದ ಇಂದಿನವರೆಗೆ ನೆನಪಿಟ್ಟುಕೊಳ್ಳುವಂಥ ಕಾರ್ಯಕ್ರಮವನ್ನು ಈ ದಸರಾ ಹಬ್ಬದಲ್ಲಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ, ನಾಡಿಗೆ ಅತ್ಯಂತ ಶ್ರೇಷ್ಠವಾದಂಥ ಕೊಡುಗೆಯನ್ನು ಕೊಟ್ಟಂಥ ಮೈಸೂರು ಮತ್ತು ಅದರ ಹಿಂದಿನ ಮಹಾರಾಜರು, ಈ ರಾಜ್ಯದ ಬಗ್ಗೆ, ಈ ಜನತೆಯ ಬಗ್ಗೆ, ಅದರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇಡೀ ಮಹಾರಾಜರ ಕುಟುಂಬ ಕೃಷ್ಣದೇವರ ಒಡೆಯರಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಅದನ್ನು ನಾಡು, ನುಡಿ, ಸಂಸ್ಕೃತಿ ಎಲ್ಲವನ್ನ ತಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಟ್ಕೊಂಡು ಬಂದರು. ಅದನ್ನೆಲ್ಲ ನಡೆಸ್ಕೊಂಡು ಬಂದಂಥ ಈ ನಾಡಿನಲ್ಲಿ
ಅತ್ಯಂತ ಶ್ರೇಷ್ಠವಾದಂಥ ಅರಸರು ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇತ್ತು ಕರ್ನಾಟಕ ವಿಧಾನ ಪರಿಷತ್ ಸಹಿತ ಪ್ರಾರಂಭವಾದ ನಾಲ್ವಡಿ ಕೃಷ್ಣ ಒಡೆಯರಿಂದ ಇವತ್ತು ಅವರೇನಾದರೂ ಇಂಥ ಒಂದು ವಿಧಾನ ಪರಿಷತ್ತಿನ ಒಂದು ವಿಚಾರವನ್ನು ಮಾಡದಿದ್ದರೆ ನಾವಿಲ್ಲಿ ಬರ್ತಿದ್ದಿಲ್ಲ, ಭಾಷಣ ಮಾಡ್ತಿದ್ದಿಲ್ಲ. ಅದಕ್ಕೆ ಮೈಸೂರಲ್ಲಿರುವಂಥ ಮಹಾರಾಜರು ಅತ್ಯಂತ ಶ್ರೇಷ್ಠವಾದಂಥ ನಾಡಿಗೆ ಕೊಡುಗೆಯನ್ನು ಕೊಟ್ಟಾರೆ ಅನ್ನುವಂಥ ಮಾತನ್ನು ಹೇಳಿ ಇದೊಂದು ಸುಂದರವಾದಂಥ ಕಾರ್ಯಕ್ರಮ, ಇದೊಂದು ಪವಿತ್ರವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.